ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಟಾಕೀಸು ಬಿಟ್ಟು ಸ್ಟೇಷನ್ ಮೆಟ್ಟಿಲು ಏರಿದ್ದೇಕೆ? ನಟ ಸೃಜನ್ ಲೋಕೇಶ್ ಅವರಿಬ್ಬರ ಮೇಲೆ ದೂರು ಕೊಟ್ಟಿದ್ದೇಕೆ? ಟಾಕಿಂಗ್ ಸ್ಟಾರ್ ಸೃಜನ್ ಲೋಕೇಶ್ ಸ್ಟೇಷನ್ ಮೆಟ್ಟಿಲು ಹತ್ತಿದ್ದೇಕೆ? ನಟ ಸೃಜನ್ ಲೋಕೇಶ್ ಒಂದಿಬ್ಬರ ಮೇಲೆ ದೂರು ಕೊಟ್ಟಿದ್ದಾರೆ. ಅದು ಯಾಕೆ ಎನ್ನುವಂತಹದ್ದು. ಲಕ್ಷ್ಮೀ ನಿವಾಸ ಧಾರಾವಾಹಿ ನಿರ್ಮಾಣಕ್ಕಾಗಿ ಸಾಲ ಪಡೆದು ವಂಚನೆ ಆರೋಪ. 1 ಕೋಟಿ ರೂಪಾಯಿ ಸಾಲ ಪಡೆದು ವಾಪಸ್ ಕೊಡದೆ ವಂಚನೆ ಮಾಡಿದ್ದಾರೆ ಅನ್ನೋ ಆರೋಪ. ಸೃಜನ್ ಹತ್ತಿರ ಹಣವನ್ನ ಸಾಲವಾಗಿ ಪಡೆದಿದ್ದ ಸತ್ಯ ದಂಪತಿ ನಿರ್ಮಲಾ ಸತ್ಯ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆಂಗಳೂರಿನ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂತಹದ್ದು. ಸೃಜನ್ ಲೋಕೇಶ್ ಸ್ಟೇಷನ್ ಮೆಟ್ಟಿಲು ಹತ್ತಿದ್ದು ನಿಜಕ್ಕೂ ಕೂಡ ಒಂದಷ್ಟು ಚರ್ಚೆಗೆ ಕಾರಣವಾಗಿದೆ. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಅದರ ನಿರ್ಮಾಣಕ್ಕಾಗಿ ಸಾಲ ಪಡ್ಕೊಂಡಿದ್ರಂತೆ. 1 ಕೋಟಿ ರೂಪಾಯಿ ಸಾಲ ಪಡೆದು ವಾಪಸ್ ಕೊಡದೆ ವಂಚನೆ ಮಾಡಿದ್ದಾರೆ ಎನ್ನುವಂಥ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಇನ್ನು ಸೃಜನ್ ಹತ್ತಿರ ಹಣವನ್ನು ಸಾಲವಾಗಿ ಪಡೆದಿದ್ದ ಸತ್ಯ ಮತ್ತು ದಂಪತಿ ನಿರ್ಮಲಾ ಸತ್ಯ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಬೆಂಗಳೂರಿನ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರತಕ್ಕಂತಹದ್ದು. ಇನ್ನು ಈ ಹಣದ ವಹಿವಾಟು ಕ್ಯಾಶ್ ಮುಖಾಂತರವಾಗಿ ನಡೀತೋ, ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿದೆಯೋ, ಸರ್ಕಾರಕ್ಕೆಷ್ಟು ಟ್ಯಾಕ್ಸ್ ಕಟ್ಟಲಾಗಿದೆ, ಜೊತೆಗೆ ಈ ವಹಿವಾಟು ಆರಂಭದಲ್ಲಿ ನಿಜಕ್ಕೂ ಕೂಡ ಸುಖಾಂತ್ಯ ಕಂಡಿತ್ತ ಅಥವಾ ಆರಂಭದಲ್ಲಿ ಸ್ವಲ್ಪ ಏನಾದರೂ ತಕರಾರುಗಳಿತ್ತ, ಎಲ್ಲವೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಇನ್ನು ಧಾರಾವಾಹಿ ನಿರ್ಮಾಣಕ್ಕೆ ಯಾವ ಧೈರ್ಯದ ಮೇಲೆ ಸೃಜನ್ ಲೋಕೇಶ್ ಕೊಟ್ಟರು, ಶ್ಯೂರಿಟಿ ಏನಾದರೂ ಪಡ್ಕೊಂಡಿದ್ರ, ಸೊ ಇವು ಕೂಡ ಪೊಲೀಸರ ಅಂಗಳದಲ್ಲಿ ಎಲ್ಲವೂ ಕೂಡ ಚರ್ಚೆ ಆಗುವಂತಹದ್ದು. ಸೊ ಮಜಾ ಟಾಕೀಸ್ನಲ್ಲಿ ಕೂತ್ಕೊಂಡು ಎಲ್ರಿಗೂ ಕೂಡ ಮನರಂಜನೆ ಕೊಡ್ತಾ ಇದ್ದಂತಹ ಸೃಜನ್ ಲೋಕೇಶ್ ಇವತ್ತು ಠಾಣೆಯ ಮೆಟ್ಟಿಲೇರಿ ತನ್ನ ಬಳಿ ಹಣವನ್ನು ಸಾಲವಾಗಿ ಪಡ್ಕೊಂಡಿದ್ರು, ಆದರೆ ಇನ್ನೂ ಕೂಡ ಹಿಂದಿರುಗಿಸಲಿಲ್ಲ ಅಂತೇಳಿ ಗುರುತರ ಆರೋಪವನ್ನು ಹೊರಿಸಿ ಈಗ ಠಾಣೆಗೆ ಹತ್ತಿರತಕ್ಕಂಥ, ಜೊತೆಗೆ ಸಂಬಂಧಪಟ್ಟವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.